ಆಮೇಲೆ ಕರ್ನಾಟಕದ ಪರವಾಗಿ ಅಲ್ಲಿ ಸುವರ್ಣ ವಿಧಾನಸೌಧ ಇದೆ. ಆಮೇಲೆ ಈ ಕಡೆಗೆ ಒಂದು ಕಿಲ್ಲ ಇದೆ, ಆಗಿನ ರಟ್ಟರು ಆಳಿದಂಥ ಒಂದು ಕಿಲ್ಲ, ಅಲ್ಲಿ ಒಂದು ಕೆರೆ ಇದೆ, ಅಲ್ಲಿ ದೊಡ್ಡದಾದಂಥ ಒಂದು ಸರ್ಕಾರ ಮಾಡಿದರೆ ಈಗ ಮೈಸೂರಿನಲ್ಲಿ ಕೃಷ್ಣರಾಜ ಒಡೆಯರು ಅವರೆಲ್ಲ ಹೆಂಗೆ ಒಂದು ವರ್ತುಳ ಮಾಡಿದ್ದಾರೆ ಅದೇ ಥರ ಬೆಳಗಾಂದಲ್ಲಿ ಆಗಬೇಕು. ಯಾಕೆ ಗಾಂಧೀಜಿಯವರು ಭಾಳ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಬಂದು ನಮ್ಮ ಹೊಸೂರು ಅಂತೇಳಿ ನಮ್ಮ ಗ್ರಾಮ, ಅಲ್ಲಿ 3,000 ಜನ ಎಲ್ಲರೂ ಸ್ವಾತಂತ್ರ್ಯರಾಗಿಬಿಟ್ರು. ಆಗ ಚಳವಳಿಯಲ್ಲಿ ಹೋದರು. ಆಮೇಲೆ ಬ್ರಿಟಿಷರ ಗುಂಡಿಗೆ ಆಹುತಿ ಆದರು. ನಮ್ಮ ತಂದೆ 6 ವರ್ಷ ಚೇಂಜ್ ಮಾಡಿದ್ರು. ನೀಲಕಂಠಯ್ಯ ಗಣಾಚಾರಿ, ಅವು ಸರ್ವೋದಯ ಸಂತ ಅಂತೇಳಿ ವಿನೋಬಾ ಕೂಡ ಇರ್ತಿದ್ರು. ಆಮೇಲೆ ಭೂದಾನಿಯನ್ನ ಗ್ರಾಮ ಸ್ವರಾಜ್ಯ ಇವನ್ನೆಲ್ಲ ಮಾಡಿದ್ದಾರೆ. ಅವರ ಚಿರವಂಜಿಯಾಗಿ ನಾನು ಕೂಡ ಅದೇ ಮಾರ್ಗದಲ್ಲಿ ನಡೀತಾ ಇದ್ದೇನೆ. ಆದಷ್ಟು ಬೇಗ ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ಯ ಸರ್ವೋದಯ ಆಗಿ ಇಡೀ ದೇಶಕ್ಕೆ ಮಾದರಿಯಾಗಲಿ ಅಂತೇಳಿ ನಾನು ಬೇಡ್ಕೊಂಡು ತಮ್ಮಲ್ಲಿ ನಾನು ಮನವಿ ಮಾಡಿ. ಈಗ ಎಷ್ಟು ಟನ್ ಕೊಂಚಬೇಕಾಗುತ್ತೆ, ಆಮೇಲೆ ಎಷ್ಟು ಖರ್ಚು ಎಷ್ಟು ಅಂದಾಜು ಮಾಡಿದ್ದೀವಿ ನಿಮಗೆ? ಖರ್ಚು ಎಷ್ಟಾಗುತ್ತೆ, ಎಷ್ಟು ಟನ್ ಖರ್ಚು? ಅದು ಹೆಚ್ಚು ಕಮ್ಮಿ 1 ಕೋಟಿ ರೂಪಾಯಿ ತನಕ ಖರ್ಚಿದೆ. ಅದನ್ನು ನಾನು ಸ್ವತಃ ಪ್ರಯತ್ನ ಮಾಡ್ತೇನೆ. ಯಾರಾದರೂ ಕಾಣಿಕೆ ಕೊಟ್ಟರೆ ತಗೋತೇನೆ, ಇಲ್ಲರ ನನ್ನ ಸ್ವಂತ ವೆಚ್ಚದ ಮೇಲೆ ಮಾಡಬೇಕಂತ ನನ್ನ ಸ್ವಇಚ್ಛೆ. ತಮ್ಮದೇನಿದೆ ಸರ್ ಬಿಸ್ನೆಸ್? ಬಿಸ್ನೆಸ್ ಏನಿದೆ ನನ್ನ ಉದ್ದೇಶ ಅಂದರೆ ನಾನು ಸಮಾಜ ಸೇವಕ ಇದ್ದೇನೆ, ಸಮಾಜ ಸೇವಕ ನಾನು. ಆಮೇಲೆ ಅಲ್ಲೆಲ್ಲೇ ನಮ್ಮ ಸರ್ವೋದಯ ಕೇಂದ್ರಗಳಿವೆ. ಆಮೇಲೆ ಅಲ್ಲಿ ನಮ್ಮ ಜನರು ಇದು ಬೆಂಬಲ ಕೊಟ್ಟು ಅವರಿಗೆ ನಾನಂತೂ ಯಾರಿಂದ ಬೇಡಿಲ್ಲ, ಬಿಡುವುದಿಲ್ಲ. ತಾವಾಗೆ ಕೊಟ್ಟರೆ ಏನಾದರೂ ಬಡವಳೆ ತಗೋಬೇಕು ಹೊರತಾಗಿ ಅದು ನನ್ನ ಸ್ವಂತ ಜವಾಬ್ದಾರಿ ಮಾಡಾಕ್ತೇನೆ. ಅದಕ್ಕಾಗಿ 1 ಕೋಟಿ ತನಕ ಖರ್ಚು, 1 ಕೋಟಿ ತನಕ ಖರ್ಚು ಬರ್ಬೋದು ಅಂತ ಅಂದಾಜಿದೆ ಸರ್. ಸಾಮಾಜಿಕ ಕಾರ್ಯಕರ್ತರು, ಉದ್ಯಮಿ ಅಲ್ಲ, ವ್ಯಾಪಾರಸ್ಥರಲ್ಲ, ಏನಿಲ್ಲ. ಆದ್ರೂ 1 ಕೋಟಿ ರೂಪಾಯಿ ಭರಿಸುವ ಶಕ್ತಿ ಎಲ್ಲಿಂದ ಬರುತ್ತೆ? ನಾನು ಬಹಳಷ್ಟು ಸಾಮಾಜಿಕ ಸೇವೆ ಮಾಡಿದ್ದೇನೆ. ಆಮೇಲೆ ಸಮಾಜದಲ್ಲಿ ಹರಿಜನ ದಳವತಾಯಿ ಎಲ್ಲ ಕಡೆಗೂ ಪ್ರಚಾರ ಮಾಡಿ ನನ್ನ ಹೆಸರು ಬೆಳಗಾವಿ, ಬಿಜಾಪುರ, ಧಾರವಾಡದಲ್ಲಿ ಭಾಳ ಚೆನ್ನಾಗಿದೆ. ಅದಕ್ಕಾಗಿ ನಾನು ಇನ್ನು ವಿಚಾರ ಇಟ್ಟೇಜ್ಗೆ ಜನಕ್ಕೆ, ನೋಡಪ್ಪ ನೀನು ಪ್ರಾರಂಭ ಮಾಡು, ನಾವು ಅಲ್ಪ ಎಲ್ಲ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ನಂದೇನು ಸ್ವಂತ ನಂದು ಕೋಟಿಗಟ್ಟಲೆ ಆಸ್ತಿ ಇಲ್ಲ ರೀ ನಿಜವಾಗಿ. ಆದ್ರೆ ಆ ಮಾಡುವಂಥ ಒಂದು ಇಚ್ಛಾ ಬಂದಿದೆಯಲ್ಲ, ಇಚ್ಛಾ ಭಾವನೆ ಇದೆ. ಅದಕ್ಕೆ ಇದರಲ್ಲಿ ಹೆಸರುಗಳು ಹಾಕಿದೆ ನಾನು, ಕೆಲವು ನಮ್ಮ ಸ್ನೇಹಿತರದ್ದೆಲ್ಲ. ಅವರು ಎಲ್ಲರೂ ಇಲ್ಲ ಇದು ಒಳ್ಳೆ ಕೆಲಸ, ಇದು ಮಾಡಲೇಬೇಕಂದಾಗ ಅವರು ಹೆಲ್ಪ್ ಮಾಡ್ಬೋದು ಅಂತ ನನ್ನ ವಿಚಾರ. ಸಾರ್ವಜನಿಕರಿಂದ ಚಂದಾ ಎತ್ತಿ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತೀರಾ, ಹೌದಾ? ಸಾರ್ವಜನಿಕರಿಂದ ದಾನಿಗಳಿಂದ ಚಂದಾ ಎತ್ತಿ ಪಟ್ಟಿ ಮಾಡಿ ಸ್ಥಾಪನೆ ಮಾಡ್ತೀರಾ, ಹೌದಲ್ವಾ? ಹೌದು. ಈಗ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಸಾರ್ವಜನಿಕರ ಚಂದ ಎತ್ತಿ ಪ್ರತಿಮೆ ಮಾಡೋ ಅವಶ್ಯಕತೆ ಏನಿದೆ? ಈಗ ಅವ್ರೇನಾದ್ರು ಪ್ರತಿಮೆ ಮಾಡಿ ಹೇಳಿದ್ರ ಏನು? ಈಗ ಎಷ್ಟು ಸರಿ ನೀವು ಕೇಳಿದ್ದು ಚೆನ್ನಾಗಿದೆ ಪ್ರಶ್ನೆ. ಏನು ನಿಮ್ ಸ್ವಂತ ದುಡ್ಡೇನಲ್ಲ, ಅವಶ್ಯಕತೆ ಇದೆ ಅಂದ್ರೆ ಈಗ ಅವರು ಕೆಲವು ಗ್ಯಾರಂಟಿ ಯೋಜನೆಗಳನ್ನ ಗ್ರಾಮಗಳಲ್ಲಿ ಕೊಟ್ಟಿದ್ದಾರೆ. ಈಗ ಶಕ್ತಿ ಯೋಜನೆ ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, ಆಮೇಲೆ ಇಂಧನ ವಿದ್ಯುತ್ ಶಕ್ತಿ ಕೊಟ್ಟಿದ್ದಾರೆ. ಇವನ್ನ ಕೊಡುವಂಥ ಒಂದು ಭಾವನೆ ಜನರಲ್ಲಿ ಇರಲಿಲ್ಲ. ಆದರೂ ತಮ್ಮ ಪ್ರಣಾಳಿಕೆಯಲ್ಲಿ ಹಾಕಿ ಮಾಡಿದರು. ಅವರು ತಮ್ಮದೇ ಆದಂಥ ಒಂದು ಪಕ್ಷದ ಏನು ಮೆಜಾರಿಟಿ ಬಂತು, ಅದಕ್ಕೆ ಅವರು ಒಪ್ಕೊಂಡು ಮಾಡಕತ್ತಿದ್ದಾರೆ. ಆದರೆ ಗ್ರಾಮದಲ್ಲಿ ನಾವು ಹಳ್ಳಿಗಳಲ್ಲಿ ನಾವು ವಾಸ ಮಾಡೋರು, ಅಲ್ಲಿ ಹೆಣ್ಮಕ್ಳು ಹಿಂಗೆ ಅಂತಾರೆ, ಏನಪ್ಪ ನಮ್ಮ ಗಂಡುಗಳು 5 ರೂಪಾಯಿ ಕೊಡ್ತಿದ್ದಿಲ್ಲ ದೇವಸ್ಥಾನ. ಕಾಂಗ್ರೆಸ್ ಪಕ್ಷಕ್ಕೇನಿಲ್ರಿ, ನಮ್ದು ಸರ್ವೋದಯ ಅಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಅದಕ್ಕೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ಕೊಂಡಿದ್ರು ನಾವು ಇಂಥ ಯೋಜನೆಗಳು ತಪ್ಪ. ಅದರಲ್ಲಿ ಎಲ್ಲ ನಾಯಕರು ಕೂಡ ಸೇರ್ತಾರೆ. ಅದನ್ನು ನೀವು ಸಿದ್ದರಾಮಯ್ಯ ಅವರನ್ನು ಮಾತ್ರ ಅಂತ ಹೇಳೋ ಇದ್ದಾರೆ ಸರ. ಇವತ್ತಿನ ಒಂದು ದಿನಗಳಲ್ಲಿ ಅಂತ ಸೇವೆ ಮಾಡುವಂಥವ್ರು ಪ್ರತಿ ನಿಲ್ಲಿಸ್ಬೇಕನ್ನೋದು ಒಂದೇ ವಿಚಾರ. ಈಗ ಕಾರ್ಯಕ್ರಮಗಳನ್ನ ಮಾಡಿದವರು ಬಹಳಷ್ಟು ಜನ ಇದ್ದಾರೆ. ಬಂಗಾರಪ್ಪನವರು ಕೂಡ ಪಂಚಕಲ್ಯಾಣ ಯೋಜನೆಗಳನ್ನ ಮಾಡಿದ್ದಾರೆ.